ಶಿವಣ್ಣ ಮತ್ತು ಡಾಲಿ ಯಾವುದೇ ಸಂದರ್ಭದಲ್ಲಿ ತೆರೆ ಮೇಲೆ ಬಂದಾಗಲೂ ಕೂಡ ಎಲ್ಲವೂ ಕೂಡ ಗೆದ್ದಿರುವಂಥ ಉದಾಹರಣೆಗಳೇ ಜಾಸ್ತಿ ಇದೆ. ಟಗರು ಆಗಲಿ ಮತ್ತು ಬೈರಾಗಿ ಆಗಲಿ ತುಂಬ ಒಳ್ಳೆ ಸಿನಿಮಾ ಆಗಿ ನಿಂತ್ಕೊಳ್ತು. ಈಗ ಮೂರನೇ ಕಾಂಬಿನೇಷನ್ ಉತ್ತರಾಖಂಡದಲ್ಲಿ ಶಿವಣ್ಣ ಮತ್ತು ಡಾಲಿ ಮತ್ತೆ ಒಂದಾಗಿ ಬರ್ತಾ ಇದ್ದಾರೆ. ಸೊ ಈ ಸಿನಿಮಾದ ನಿರ್ದೇಶಕರಾದಂಥ ರೋಹಿತ್ ಬದಗಿ ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾದ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಸದಾಭಿರುಚಿಯ ಸಿನಿಮಾಗಳು ಅನ್ನೋದಾದರೆ ಅದು ರೋಹಿತ್ ಪದಕಿ ಅವ್ರ ಕಡೆಯಿಂದ ದೊಡ್ಡ ಕೊಡುಗೆ ಇರ್ತಾನೆ ಇರುತ್ತೆ. ಈ ಹಿಂದೆ ಮಾಡಿದಂಥ ದಯವಿಟ್ಟು ಗಮನಿಸಿ ಆಗಲಿ, ಅನಂತರದಲ್ಲಿ ಬಂದಂಥ ರತ್ನನ್ ಪ್ರಪಂಚ ಆಗಲಿ, ಎರಡೂ ಸಿನಿಮಾಗಳು ಕೂಡ ಎಲ್ಲ ಆಡಿಯನ್ಸ್ನು ರೀಚ್ ಮಾಡಿಸಿ ಕಣ್ಣೀರು ಹಾಕ್ಸಿದಂಥ ಸಿನಿಮಾಗಳು. ಸೊ ಉತ್ತರಾಖಂಡದಲ್ಲಿ ನೋಡ್ತಿದ್ರೆ ನಿಮ್ಮ ಒಂದು ಜಾನರ್ಗಿಂತ ತೀರಾ ವಿಭಿನ್ನವಾದ ಒಂದು ಸ್ಟೋರಿ ಜೊತೆಗೆ ಬರ್ತಾ ಇದ್ರಿ ಉತ್ತರಾಖಂಡ. ಸೊ ಈ ಥರದೊಂದು ಕನಸು, ಈ ಥರದೊಂದು ಕತೆ ಮಾಡಬೇಕಂತ ಅನ್ಸಿದ್ದು ಯಾಕೆ ಮೊದಲಿಗೆ ಅಂತ? ಅಂದರೆ ಇದರಲ್ಲೂ ಡ್ರಾಮಾ ಇದೆ, ಇದರಲ್ಲೂ ಅದೇ ರೀತಿ ಸದಾಭಿರುಚಿ ಏನೇನು ಜನಕ್ಕೆ ಏನು ಇಷ್ಟ ಆಗುತ್ತೋ ಅದ್ರ ಜೊತೆಗೆ ಒಂದಿಷ್ಟು ಮಾಸ್ ಎಲಿಮೆಂಟ್ಸ್ ಅಂತ ಏನಂತ ಕರಿತೀವಿ, ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇದನ್ನು ಮಾಡಬೇಕು ಅಂತ ಯೋಚನೆ ಬಂದಿದ್ದು ಫಸ್ಟ್ ಆ್ಯಕ್ಚುಲಿ ಇನ್ನೊಂದು ರತ್ನನ್ ಪ್ರಪಂಚ ಆ ಜಾನರಲ್ಲೇ ಇನ್ನೊಂದು ಸಿನಿಮಾ ಮಾಡೋಣ, ಅದೇ ಇದರಲ್ಲೇ ಮಾಡೋಣ ಅಂತಿದ್ವಿ. ಬಟ್ ಕಾರ್ತಿಕ್ ಇನ್ಸಿಸ್ಟೆಡ್ ಒಂದು ದೊಡ್ಡ ಫಿಲಮ್ ಒಂದು ಪ್ಲ್ಯಾನ್ ಮಾಡಿ ಏನಾದರೂ ಒಂದು ಮಾಸ್ ಎಲಿಮೆಂಟ್ ಇಟ್ಕೊಂಡು ಏನಾದ್ರು ಮಾಡೋಣ ಅಂತ. ಸೊ ಒಂದಿಷ್ಟು ಯೋಚನೆಗಳು ಬಂದಾಗ ಓಕೆ ಒಂದು ಕೋರ್ ಡ್ರಾಮಾ ಇಟ್ಕೊಂಡ್ಬಿಟ್ಟು ಒಂದು ದೊಡ್ಡ ಸಿನಿಮಾ ಮಾಡೋಣ ಅಂತಲೇ ಯೋಚನೆ ಮಾಡಿದ್ವಿ. ಅಂದರೆ ಒಂದು ಮಾಸ್ ಎಲಿಮೆಂಟು, ಒಂದು ಕಮರ್ಷಿಯಲ್ ಆ್ಯಂಗಲಲ್ಲಿ ಏನು ಜನಕ್ಕೆ ರೀಚ್ ಆಗೋಕ್ಕಾಗತ್ತೋ ಅದನ್ನು ಮಾಡೋಣ ಅಂತ. ಹಾಗಾಗಿ ಉತ್ತರಾಖಂಡ ಹುಟ್ಕೋತು. ಉತ್ತರಾಖಂಡ ಅಂದರೆ ಉತ್ತರದಲ್ಲಿ ನಡೆಯುವಂಥ ಕಾಂಡಗಳು, ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಕಾಂಡಗಳು ಅಂತ. ಎಷ್ಟೊಂದು ಜನ ಉತ್ತರಾಖಂಡ ಅಂದರೆ ಉತ್ತರಾಖಂಡನ ಇದು ಆ ಥರನ ಅಂತ ಯೋಚನೆ ಮಾಡಿದ್ದಾರೆ. ಬಟ್ ಉತ್ತರಾಖಂಡ ಅಂದರೆ ಉತ್ತರದಲ್ಲಿ ನಡೆಯುವಂಥ ಕಾಂಡಗಳು. ಸಾಮಾನ್ಯವಾಗಿ ಟೈಟ್ಲ್ ಕೇಳಿದ ತಕ್ಷಣ ಅದೇ ಅನಿಸ್ತಾ ಇತ್ತು. ಈ ಕಡೆ ಒಂದು ರಾಮಾಯಣದಲ್ಲಿ ಬರುವಂಥ ಉತ್ತರಾಖಂಡ ಅಥವಾ ಎಸ್ ಎಲ್ ಭೈರಪ್ಪನವ್ರ ಕಾದಂಬರಿ ಇದೆಲ್ಲವೂ ತಲೆಗೆ ಬರ್ತಾ ಇತ್ತು. ಸೊ ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇದೆ ಉತ್ತರಾಖಂಡ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಕಾಂಡ ಅಂತ. ಸರಿ, ಏನು ಸರ್ ಒರಿಜಿನಲ್ ಸ್ಟೋರಿನ ಅಂತ? ಯಾಕೆಂದರೆ ಈ ಪಾತ್ರಗಳು ನೋಡ್ತಾ ಇದ್ರೆ ನೀವು ಬಿಡ್ತಾರಂಥ ಆನ್ಬೋರ್ಡ್ ಪೋಸ್ಟರ್ಸ್ಗಳನ್ನ ನಿಜವಾಗ್ಲೂ ಯಾವುದೋ ಒಂದು ಘಟನೆ ಮೇಲೆ ಈ ಸಿನಿಮಾ ನಡೀತಾ ಇದೆ ಅಂತ ಅನ್ಸುತ್ತೆ. ಅಂದರೆ ಕೆಲವೊಂದಿಷ್ಟು ಅಲ್ಲಿ ನಡೆದಿರೋವಂಥ ಕಥೆಗಳನ್ನ ತೊಗೊಂಡಿದ್ದೀವಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಮೇಜರ್ ಎಲ್ಲ ಫಿಕ್ಷನೈಸ್ ಮಾಡಿದ್ದೀವಿ. ಅಂದರೆ ಒಂದು ಸಣ್ಣ ಸಬ್ಪ್ಲಾಟ್ಗಳು ಏನೇನಿರುತ್ತಲ್ಲ ಅದನ್ನು ಅಲ್ಲಿಂದ ಇನ್ಸ್ಪೈರ್ ಆಗಿಬಿಟ್ಟು ಮಾಡ್ಕೊಂಡಿದ್ದೀವಿ ರಿಯಲ್ ಲೈಫ್ ಇನ್ಸಿಡೆಂಟ್ಸಿಂದ. ಬಟ್ ಮೇಜರ್ ಎಲಿಮೆಂಟ್ಸ್ ಏನೇನಿದೆಯೋ ಎಲ್ಲ ಫಿಕ್ಷನ್ ಆಗಿಬಿಟ್ಟು ಮಾಡಿರೋವಂಥದ್ದು. ಶಿವಣ್ಣ ಅವ್ರದ್ದೊಂದು ಪಾತ್ರ ಆಗಿರ್ಬೋದು, ಅವ್ರದ್ದೇ ಒಂದು ಕಥೆ ಇದೆ. ದಿಗಂತ್ ಅವ್ರು ಮಾಡ್ತಿದ್ದಾರೆ, ಧನಂಜಯ ಅವ್ರೊಂದು ಮಾಡ್ತಿದ್ದಾರೆ. ಸೊ ಬೇರೆ ಅವ್ರದ್ದು ಈ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರು ಬಂದರೆ ಅವ್ರದ್ದೇ ಒಂದು ಕಥೆ ಇರುತ್ತೆ. ಸೊ ಎವ್ರಿಬಡಿ ಹ್ಯಾಸ್ ಅ ಸ್ಟೋರಿ, ಎಲ್ಲರಿಗೂ ಒಂದೊಂದು ಕಥೆ ಇದೆ ಅಲ್ಲಿದು. ನೀವು ರತ್ನನ್ ಪ್ರಪಂಚ ಅಲ್ಲಿ ನೋಡಿದ್ರು ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಕಥೆ ಇರೋದು, ಸುಮ್ಮನೆ ಬಂದು ಹೋಗುವಂಥ ಪಾತ್ರಗಳು ಯಾವುದೂ ಇರಲಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಉಮಾಶ್ರೀ ಅವ್ರು ಬರ್ತಾರೆ, ಉಮಾಶ್ರೀ ಅವ್ರದ್ದೊಂದು ಏನೋ ಕಥೆ ಇರುತ್ತೆ. ಒಂದು ದೊಡ್ಡ ಕಥೆ ಇರೋವಂಥ, ನಾವು ಕ್ಯಾನ್ವಸ್ಸು ಇದು ಎಲ್ಲ ಓಕೆ, ಬಟ್ ಕಥೆನೇ ದೊಡ್ಡದಾಗಿ ಯೋಚನೆ ಮಾಡೋವಂಥ ಒಂದು ಸಬ್ಜೆಕ್ಟ್ ಇದು. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸರ್, ಉತ್ತರ ಕರ್ನಾಟಕ ಅಂದ ತಕ್ಷಣ ಈ ಥರ ಮಾಸ್ ಕಥೆಗಳಾಗಲಿ ಅಥವಾ ಭೀಮಾ ತೀರದಲ್ಲಾದಂಥ ಒಂದು ಹತ್ಯಾಕಾಂಡ ಆಗಿರಲಿ, ಈ ಥರದ್ದೆಲ್ಲ ಒಂದಷ್ಟು ನೆನಪುಗಳು ಬರುತ್ತೆ. ಸೊ ಆ ಥರದ ಏನಾದ್ರು ದೊಡ್ಡ ಮಟ್ಟದಲ್ಲಿ ಏನಾದ್ರು ಗ್ಯಾಂಗ್ ವಾರ್ ಆಗಲಿ ಮತ್ತೊಂದಾಗಲಿ ಏನಾದ್ರು ಇರುತ್ತೆ ಈ ಸಿನಿಮಾದಲ್ಲಿ? ಯಾವ ಬ್ಯಾಕ್ಡ್ರಾಪಲ್ಲಿ ಇರುತ್ತೆ ಅಂದರೆ 90s 80s ಅಥವಾ ಈಗಿನ ಕಥೆನ? ಎರಡು ಟೈಮ್ ಲೈನಲ್ಲಿ ನಡೆಯುತ್ತಿದ್ದು ಕತೆ. ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನಲ್ಲೂ ಇದೆ. ಬಟ್ ಯಾವುದೂ ಭೀಮಾ ತೀರದ ಕತೆ ಆಗಲಿ ಇದನ್ನಾಗಲಿ ನಾನು ತೊಗೊಂಡಿಲ್ಲ. ಬಟ್ ಬೇಸ್ ಮಾಡಿರೋದು ಉತ್ತರ ಕರ್ನಾಟಕಲ್ಲಿ. ಅಂದರೆ ಆ್ಯಕ್ಚುಲಿ ನನಗೆ ಇನ್ಸ್ಪೈರ್ ಮಾಡಿದ್ದೆ ಆ ಕತೆಗಳು. ಇವಾಗ ನಾನು ಬಿಜಾಪುರ, ಬೆಳಗಾವಿ ಆ ಕಡೆ ಎಲ್ಲ ಓಡಾಡಬೇಕಾದ್ರೆ ನಮ್ಗಲ್ಲಿ ಕತೆಗಳು ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇದೆಯಲ್ಲ ಕತೆ ಮಾಡೋ ಅಂಥದ್ದು ಅಂತ ಅನ್ಸುತ್ತೆ. ಸೊ ಅದು ನನಗೆ ಓಕೆ, ನಾವೇನಾದರೂ ಕತೆ ಬೇಸ್ ಮಾಡ್ತು ಅಂತಂದರೆ ಇಲ್ಲಿ ಮಾಡ್ಬೋದು ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿ ಇದೊಂದು ಸಣ್ಣ ಮಟ್ಟದ ಒಂದು ಕನೆಕ್ಷನ್ ಇರೋದ್ರಿಂದ ನನಗೆ ನಮ್ಮ ತಾಯಿ ಮನೆ ಕಡೆಯವರೆಲ್ಲ ಆ ಕಡೆಯವರು ಉತ್ತರ ಕರ್ನಾಟಕದವರು. ಸೊ ನನಗೆ ಅಲ್ಲಿದೊಂದು ಸಣ್ಣ ಕನೆಕ್ಷನ್ ಇರೋದ್ರಿಂದ ಇಟ್ ವಾಸ್ ವೆರಿ ಈಸಿ ನನಗೆ. ಹ್ಯೂಮನ್ ರಿಲೇಷನ್ಶಿಪ್ಸು ಅಲ್ಲಿ ಆಮೇಲೆ ಇಲ್ಲಿ ಥರ ವರ್ಕ್ ಆಗಲ್ಲ. ಇಲ್ಲೇನಿದ್ರು ನಾವು ಇವತ್ತು ಮೀಟ್ ಮಾಡ್ತೀವಿ ಅನ್ನೋದಕ್ಕೂ ಅಲ್ಲಿ ಹಂಗಿಲ್ಲ. ಜನನೇ ಬೇರೆ ಅಲ್ಲಿ ಕಲ್ಚರ್ ಬೇರೆ, ಅಲ್ಲಿ ಭಾಷೆ ಬೇರೆ, ರುಚಿ ಬೇರೆ, ಆಮೇಲೆ ಅಲ್ಲಿ ಗಾಳಿನೇ ಬೇರೆ, ನೆಲ ಬೇರೆ. ಸೊ ತುಂಬ ಸ್ಟ್ರಾಂಗ್ ಆಗಿದೆಯಲ್ಲ ಎಲಿಮೆಂಟ್ ಇದು ಅಂತ ತುಂಬ ಅನ್ನಿಸ್ತಿತ್ತು. ರತ್ನನ್ ಪ್ರಪಂಚಲ್ಲಿ ಒಂದು ಮಟ್ಟಕ್ಕೆ ಅದನ್ನು ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅಲ್ಲೊಂದು ಫಿಲಾಸಫಿಕಲ್ ಟೋನ್ ಇತ್ತು. ಇಲ್ಲಿ ಅದನ್ನು ಪ್ರಾಪರಾಗಿ ಅಲ್ಲಿ ಏನು ಎಲಿಮೆಂಟ್ಸ್ ಇದೆಯೋ ಅದನ್ನೇ ತೋರಿಸೋಣ ಅನ್ನೋ ಒಂದು ನಿಟ್ಟಿನಲ್ಲೇ ಪ್ಲ್ಯಾನ್ ಮಾಡಿರೋಂಥ ಸಿನಿಮಾ ಇದು.